ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ತೋನಸನಹಳ್ಳಿ ಎಸ್ ಗ್ರಾಮದಲ್ಲಿ ಸದ್ಗುರು ಶ್ರೀ ಮಲ್ಲಣ್ಣಪ್ಪ ಮಹಾರಾಜರು, ಶ್ರೀ ಅಲ್ಲಮ ಪ್ರಭು ಹಾಗೂ ಶ್ರೀ ಸುಲ್ತಾನ್ ಅಹಮದ್ ಶಹವಾಲಿ ದರ್ಗಾದ ಗಂಧೋತ್ಸವ ಹಾಗೂ ಮಲ್ಲಣ್ಣಪ್ಪ ಮಹಾರಾಜ ರಥೋತ್ಸವ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರುವ ಜಾತ್ರಾ ಮಹೋತ್ಸವವಾಗಿ ಅದ್ದೂರಿಯಾಗಿ ಜರುಗಿದೆ. ಧರ್ಮರತ್ನ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಡಾಕ್ಟರ್ ಸೌರಭ ಸ್ವಾಮಿಗಳು ಸೇರಿ ಮಹಾರಾಷ್ಟ್ರದ ನುಲ, ಹಲಕಟ್ಟಿ, ಬಸವಕಲ್ಯಾಣ, ಯರಗೋಳ, ತೋನಸನಹಳ್ಳಿ ಸೇರಿ ಹಲವು ಗ್ರಾಮಗಳಿಂದ ಶ್ರೀಗಳು ಹಾಗೂ ಭಕ್ತರು ಭಾಗವಹಿಸಿದ್ರು. ಇದೇ ವೇಳೆ ಶ್ರೀ ಮಾದೇವ ಬಂದಳ್ಳಿ, ನಿಂಗಣ್ಣ ಹುಳುಗೋಳ್ಕರ್, ಮರಿಯಪ್ಪ ಹಳ್ಳಿ, ಲಚ್ಚಪ್ಪ ಜಮಾದಾರ್, ಶ್ರೀಮತಿ ಜಯಶ್ರೀ ಮತ್ತಿಮೋಡ್, ಭೀಮಣ್ಣ ಸಾಲಿ, ರಾಜಗೋಪಾಲ್ ರೆಡ್ಡಿ, ಮಡಿವಾಡಪ್ಪ ನರಿಪೋಡಿ, ಭೀಮಯ್ಯ ಗುತ್ತೇದಾರ್, ಬಸವರಾಜ್ ಮದರಕಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಗ್ರಾಮದ ಜನ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ ಹಲವು ಶತಮಾನಗಳ ಇತಿಹಾಸ ಹೊಂದಿರುವ ಸುಲ್ತಾನ್ ಅಹಮದ್ ಶಾ ವಾಲಿ ದರ್ಗಾ ಮತ್ತು ಮಲ್ಲಣ್ಣಪ್ಪ ಮಹಾಸ್ವಾಮಿಗಳ ಜಾತ್ರೆಯನ್ನ ಭಕ್ತಿ ಭಾವದಿಂದ ಆಚರಿಸಿದರು. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರ ಸೇರಿ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ. ಜಾತ್ರೆಯ ಅಂಗವಾಗಿ ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಪೂಜ್ಯ ಶ್ರೀ ಡಾಕ್ಟರ್ ಸೌರಭ ಮಹಾಸ್ವಾಮಿಗಳ ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವೂ ಕೂಡ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಉದ್ದೇಶವನ್ನ ಪೂಜ್ಯರು ಹಾಗೂ ಗ್ರಾಮದ ಮುಖಂಡರು ವಿವರಿಸಿದ್ರು. ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ಭಾವೈಕ್ಯತೆ ರಥೋತ್ಸವ ಎಂದು ಕರೆಯಲ್ಪಡ್ತಾ ಇದೆ. ಭಾವೈಕ್ಯತೆ ಅಂತಂದರೆ ಸರ್ವ ಜೀವಿಗಳು ಸಮಾನರು, ಸರ್ವ ಜನಾಂಗಗಳು ಶಾಂತಿಯಿಂದ ಬದುಕಬೇಕು, ಅಣ್ಣ ತಮ್ಮೆದರಾಗಿ ಬಾಳಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಅಲ್ಲಮ ಪ್ರಭು ಸಂಸ್ಥಾನ ಮಠವು ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾ ಇವೆ. ಅಂಥ ವಿಶೇಷವಾದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ಭವ್ಯವಾಗಿರ್ತಕ್ಕಂಥ ರಥೋತ್ಸವವನ್ನು ವೀಕ್ಷಿಸಿ ಭಕ್ತರು ಭಕ್ತಿ ಆಚರಣೆಯನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಇವತ್ತು ಪೂಜ್ಯ ಶ್ರೀ ಮಲ್ಲಣ್ಣಪ್ಪ ಮಹಾರಾಜರವರ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಬಹಳ 7 ತಿಳಿ ಮಾರ್ಗದಿಂದ ಈ ಒಂದು ಕಾರ್ಯಕ್ರಮವನ್ನು ಜಾತ್ರಾ ಮಹೋತ್ಸವವನ್ನು ಮಾಡ್ತಾಯಿದೆ. ಮತ್ತು ಇಲ್ಲಿ ಯಾವುದೋ ಜಾತಿ ಪಂಥ ಯಾವುದೂ ಇಲ್ಲ. ಈ ಮಠದಲ್ಲಿ ಎಲ್ಲರೂ ಸರ್ವರು ಒಂದೇ ಅಂತ ಏಕತೆ ಭಾವನೆಯಿಂದ ಈ ಒಂದು ಜಾತ್ರೆಯನ್ನು ನಡೀತಾ ಇದೆ. ಈ ಜಾತ್ರೆಯಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಮತ್ತು ಎಲ್ಲರಿಗೂ ಆದಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾರಾಜವರು ಇವತ್ತು ಬಹಳಷ್ಟು ಅವ್ರದ್ದೇ ಆದಂಥ ಕೊಡೆಗಳು, ಅವ್ರದ್ದೇ ಆದಂಥ ಪವಾಡಗಳು ಕೂಡ ಇಲ್ಲಿ ಸಾಕಷ್ಟಿವೆ. ಅಂದರೆ ಭಕ್ತಾದಿಗಳು ಇಲ್ಲಿ ಪುಣೆ ಮತ್ತು ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಭಾಳಷ್ಟು ಜನ ಈ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತವನ್ನು ನಾನು ಕೊಡ್ತೀನಿ. ಬಂದಳ್ಳಿ, ತೊಣಸಳ್ಳಿ. ನಾನು ತೊಣಸಳ್ಳಿ ಗ್ರಾಮದವನಾಗಿದ್ದು ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಸುಕ್ಷೇತ್ರ ತೊಣಸಳ್ಳಿ ಜಾತ್ರಾ ಮಹೋತ್ಸವ. ಈ ಜಾತ್ರೆಯ ವಿಶೇಷತೆ ಏನಂದ್ರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆ ಏಕತೆ ಮೂಡಿಸುವಂಥ ಒಂದು ಜಾತ್ರೆ ಇದಾಗಿರುತ್ತದೆ. ಅಲ್ಲದೆ ಎಲ್ಲ ಜಾತ್ರೆಗಳಲ್ಲಿ ಇದು ಒಂದು ವಿಶೇಷ ಏನಂದ್ರೆ
ಎಲ್ಲ ಜಾತಿಯಲ್ಲಿ ಗಂಧೋತ್ಸವ ನೋಡಬಹುದು. ಆದರೆ ಇಲ್ಲಿ ಗಂಧೋತ್ಸವ, ಅದರ ಸಂಘಟ ವಿಶೇಷ ರಥೋತ್ಸವ ಇವೆರಡೂ ಒಟ್ಟಿಗೆ ನೋಡುವಂಥ ಒಂದು ಏಕತಾ ಜಾತ್ರೆ ಅಂದ್ರೆ ಅದು ತೊಣಸಳ್ಳಿ ಎಸ್ ಗ್ರಾಮದಲ್ಲಿ ಅಂತ ಹೇಳಬಹುದು. ಅಲ್ಲದೆ ಈ ಜಾತ್ರೆ ಬಹಳ ಪುರಾತನ ಕಾಲದಿಂದ ನಡೆದು ಬಂದಂಥ ಈ ಜಾತ್ರೆ ಆಗಿದೆ. ಈ ಜಾತ್ರೆ ವಿಶೇಷ ಏನಂದ್ರೆ ಈ ಜಾತ್ರೆಗೆ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ ಅನೇಕ ಭಕ್ತರು ಈ ಜಾತ್ರೆಗೆ ಆಗಮಿಸುತ್ತಿದ್ದಾರೆ. ಅಲ್ಲದೆ ಇಲ್ಲಿ ಅನೇಕ ವರ್ಷಗಳ ಪರಂಪರೆಯಿಂದ ಬೇಡಿಕೊಂಡಂಥ ದೇವರ ಮಲ್ಲಣಪ್ಪ ಮಹಾರಾಜರ ಒಂದು ಆಶೀರ್ವಾದದಿಂದ ಅನೇಕ ಕಷ್ಟದ ಪರಿಹಾರಗಳು ಅನುಕೂಲವಾಗಿದ್ದರಿಂದ ಬಹಳ ಎಲ್ಲ ಜವಳ ಕಾರ್ಯಕ್ರಮ, ಅನೇಕ ರೀತಿಯ ಕಾರ್ಯಕ್ರಮಗಳು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಈ ದೇವರಿಗೆ ಒಂದು ಅರ್ಪಿಸುವಂಥ ಒಂದು ಕೆಲಸ ನಡೀತಿದೆ. ಅದಕ್ಕೆ ಈ ಜಾತ್ರೆ ಅತಿ ವಿಜೃಂಭಣೆಯಿಂದ ಉಗಾದಿಯಾದ 9 ದಿನಕ್ಕೆ ತೊಣಸಳ್ಳಿ ಎಸ್ ಗ್ರಾಮದಲ್ಲಿ ಪ್ರತಿ ವರ್ಷವೂ ನಡೆಯುತ್ತದೆ. ಈ ಗ್ರಾಮದಂಥ ವಿಶೇಷತೆ ಯಾವ ಜಾತ್ರೆಯಲ್ಲಿಯೂ ನೋಡಲಿಕ್ಕೆ ಸಿಗೋಲ್ಲ ಅಂತ ಒಂದು ವಿಶೇಷವುಳ್ಳ ಜಾತ್ರೆ ಇದಾಗಿದೆ ಅಂತ ಹೇಳಕ್ ಬಯಸ್ತೀವಿ. ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಸುಕ್ಷೇತ್ರ ತೊಣಸಳ್ಳಿ ಎಸ್ ಗ್ರಾಮದ ಆರಾಧ್ಯ ದೈವ, ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಒಂದು ವಿಶೇಷ ಜಾತ್ರೆ ಸದ್ಗುರು ಮಲ್ಲಣಪ್ಪ ಮಹಾರಾಜರ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ಒಂದು ವಿಶೇಷತೆ ಅಂತಂದರೆ ಇಲ್ಲಿ ಸದ್ಗುರು ಮಲ್ಲಣಪ್ಪ ಮಹಾರಾಜರು ಮತ್ತು ಸುಲ್ತಾನ್ ಅಹಮದ್ ಶಾ ಅಲಿ ಈ ಇಬ್ಬರು ಹಿಂದೂ ಮತ್ತು ಮುಸ್ಲಿಮರು ಭಾವೈಕ್ಯತೆಯಿಂದ ಎಲ್ಲರೂ ಒಗ್ಗೂಡಿ ಮಾಡುವಂಥ ಕಾರ್ಯಕ್ರಮ. ಜೊತೆಗೆ ಇವತ್ತು ಭವ್ಯ ರಥೋತ್ಸವ ಕಾರ್ಯಕ್ರಮ ಕೂಡ ನೆರವೇರಿತು. ಇಲ್ಲಿ ಅನೇಕ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಭಕ್ತರು ಇಲ್ಲಿ ಭಾಗಕ್ಕೆ ಬರ್ತಾರೆ. ಇಲ್ಲಿ ಮಲ್ಲಣಪ್ಪ ಮಹಾರಾಜರ ಅನೇಕ ಪವಾಡಗಳನ್ನು ಈ ಭಾಗದಲ್ಲಿ ಆಗಿವೆ. ಇಲ್ಲಿ ಯಾವುದೇ ಜಾತಿ, ಮತ, ಧರ್ಮ, ಪಂಥ ಅಂತಕ್ಕಂಥ ಭೇದ ಭಾವವಿಲ್ಲ. ಎಲ್ಲರೂ ನಾವೊಂದು ಅಂತಕ್ಕಂಥ ಭಾವನೆ ಈ ಒಂದು ಕ್ಷೇತ್ರದಲ್ಲಿ ಕಾಣ್ತೀವಿ. ಇದೊಂದು ಬಹಳ ಪವಿತ್ರವಾದ ಪುಣ್ಯ ಕ್ಷೇತ್ರ. ನಮ್ಮ ತೊಣಸಳ್ಳಿ ಎಸ್ ಗ್ರಾಮದ ಸದ್ಗುರು ಮಲ್ಲಣಪ್ಪ ಅವರ ಕ್ಷೇತ್ರ ಆಗಿದೆ. ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಒಂದು ಭವ್ಯ ಇತಿಹಾಸ ಪರಂಪರೆಯನ್ನು ನಾವು ಕಾಣಬಹುದು. ಸುಮಾರು 224ನೇ ಜಾತ್ರಾ ಮಹೋತ್ಸವ ಇದು. ಅಂದರೆ ನಮ್ಮ ಏನು ಶರಣ ಪರಂಪರೆ ಅದ, ಶರಣಬಸವೇಶ್ವರ ಒಂದು ಸಂಸ್ಥಾನದ್ದು, ಆ ಮಾದರಿಯಲ್ಲಿ ಈ ಭಾಗದಲ್ಲಿ ನಮ್ಮ ಸದ್ಗುರು ಮಲ್ಲಣಪ್ಪ ಮಹಾರಾಜರ ಒಂದು ಜಾತ್ರಾ ಮಹೋತ್ಸವ ಇಲ್ಲಿ ನೆರವೇರ್ತಾ ಇದೆ. ಇಲ್ಲಿ ಅನೇಕ ರಾಜ್ಯಗಳಿಂದ ಬರ್ತಾರೆ. ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಭಕ್ತರು ಬರ್ತಾರೆ. ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಈ ಭವ್ಯ ರಥೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಒಂದು ಕಡೆ ಇವತ್ತು ಬೇರೆ ಬೇರೆ ಏನೇನೋ ಅವರವ್ರದ್ದು ಆಚಾರ ವಿಚಾರ ಪದ್ಧತಿ ಇದೆ, ಆ ಥರ ಒಂದು ಆಚರಣೆ ಮಾಡ್ತಾರೆ. ಇವತ್ತು ಭವ್ಯ ರಥೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಎಲ್ಲ ನಾವು ಒಂದು ನಿಜವಾಗಿ ನಾವೆಲ್ಲ ಪುನೀತರಾಗಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.